ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವೀಡಿಯೋ ಅಂತ ಹೇಳಿದರೆ, ನೋಡ್ತಿರ್ಬೋದು ಸುತ್ತ ಹಸಿರು. ಇವತ್ತು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಮಳೆ ಕಮ್ಮಿ ಆದರೆ ನಮ್ಮ ಮಲೆನಾಡಲ್ಲಿ ಏನು ಸ್ಪೆಷಲ್ ಹೇಳಿ? ಏಡಿ ಟ್ಯಾಕಲ್ ಮಾಡೋಣ ಅಂತ ಬಂದಿದ್ವಿ. ನೋಡ್ತಿರ್ಬೋದು ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬಂದಿರೋದು ಏಡಿ ಹಿಡಿಯೋಕ್ಕೆ. ನನಗೆ ತುಂಬ ದಿನದಿಂದ ಏಡಿ ಹಿಡಿಬೇಕನ್ನೋದೊಂದು, ನಾನು ತಿನ್ನಲ್ಲ ಬಟ್ ಹಿಡಿಬೇಕನ್ನೋದು ತುಂಬ ಆಸೆ ಆಗಿತ್ತು. ಮನೇಲಿ ತಿಂತಾರೆ. ಸೊ ಹಾಗಾಗಿ ಇವತ್ತು ಏಡಿ ಟ್ಯಾಕಲ್ ಮಾಡೋಣ ಅಂಥೇಳಿ ನಾನು ಒಬ್ಬನೇ ಬಂದಿದ್ದೆ. ಏನಿಲ್ಲ, ಸ್ವಲ್ಪ ಕೋಳಿದು ವೇಸ್ಟ್ ತೊಗೊಬಂದು ನಮ್ಮೂರಲ್ಲಿ ನೋಡಿ ಇಲ್ಲಿ ಸೈಡಲ್ಲೆಲ್ಲ ಹಳ್ಳ ಹರಿತಿದೆ. ಈ ಹಳ್ಳದಲ್ಲಿ ಏಡಿ ಇರುತ್ತೆ. ಏಡಿ ಟ್ಯಾಕಲ್ ಮಾಡಿದೆ. ಬಟ್ ನಾನಿವೊಂದು 5-6 ಹಿಡಿದೆ. ಬಟ್ 5-6 ಹಿಡ್ದಿದ್ದನ್ನ ಇದ್ರ ಕೊಂಬು ಮುರಿದು ಸಾಯಿಸಿದ್ದೀನಿ. ಬಟ್ ವೀಡಿಯೋ ಮಾಡೋಕ್ಕೋಸ್ಕರ ಇದನ್ನು ಹೀಗೆ ಇಟ್ಕೊಂಡಿದ್ದು. ನೋಡ್ತಿರ್ಬೋದು ಇದು ಹೇಗೆ ಅಟ್ಯಾಕಿಂಗ್ ಸ್ಟೈಲಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಮಲೆನಾಡಲ್ಲಿ ಅತಿ ಮುಖ್ಯವಾದ ಏನಂದರೆ, ನಮ್ಮಲ್ಲಿ ಏಡಿ, ಕಳಲೆ, ಕೆಸ ಇಂಥದ್ದು ತುಂಬ ಸಿಗುತ್ತೆ. ಇವೆಲ್ಲ ನ್ಯಾಚುರಲ್ ಫುಡ್ಡು. ಸೊ ಹಾಗಾಗಿ ಮಳೆಗಾಲದಲ್ಲಿ 1-2 ಟೈಮ್ ಆದರೂ ಇಂಥವು ತಿನ್ನಲೇಬೇಕು. ಸೊ ಹಾಗಾಗಿ ಇವತ್ತಿನ ಟ್ಯಾಕಲ್ ಮಾಡೋಣ ಅಂತ ಬಂದಿದೆ. ಸಿಕ್ತು, ಒಂದು 5-6 ಸಿಕ್ಕಿದೆ. ಬಟ್ ಕೊಂಬು ಮುರಿದಿಲ್ದಿದ್ದು ಇದೊಂದೇ ಇದ್ದಿದ್ದು. ನೋಡಿ ಹೇಗೆ ಅಟ್ಯಾಕಿಂಗ್ ಸ್ಟೈಲಲ್ಲಿ ಅಟ್ಯಾಕ್ ಮಾಡೋಕೆ ಇದು ಮಾಡ್ತಿದೆ. ಬನ್ನಿ, ಇನ್ನೂ ಎಷ್ಟು ಏಡಿ ಸಿಗುತ್ತೆ, ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡೋಣ. ಅಲ್ಲಿ ನೋಡ್ತಿರ್ಬೋದು ನೀವು, ಚಿಕನ್ದು ವೇಸ್ಟ್ ಅದು. ಆ ವೇಸ್ಟ್ನ ಅದನ್ನ ನೀಟಾಗಿ ಒಂದು ಕೋಲ್ ಮಾಡಿ, ಇಲ್ಲಿ ಹರಿತಿದೆಯಲ್ಲ ಈ ಹಳ್ಳದ್ದು ಮಧ್ಯದಲ್ಲಿ ಆ ಕಡೆಯೂ ಈ ಕಡೆಯೂ ಸೇರಿಬಿಟ್ಟು ಆ ಚಿಕನ್ದು ವೇಸ್ಟ್ನ ಒಂದು ಕಡ್ಡಿಗೆ ಹಾಕಿಬಿಟ್ಟು ಈ ಥರ ಚುಚ್ಚಬೇಕು. ಈ ಥರ ಚುಚ್ಚಿದಾಗ ಅದ್ರ ಸ್ಮೆಲ್ಲಿಗೆ ಏಡಿಗಳು, ಈ ಥರ ಕಲ್ಲುಗಳಿರುತ್ತಲ್ಲ, ಈ ಕಲ್ಲುಗಳಿಂದ ಹೊರಗಡೆ ಬರ್ತವೆ. ಆವಾಗ ಈ ಜಾಗದಲ್ಲಿ ನಾವು ಏಡಿ ಹಿಡಿಬೋದು. ಇಲ್ಲೊಂದು ಕಡೆ ಇಟ್ಟಿದ್ದೆ, ಇಲ್ಲೊಂದು ಕಡೆ ಚಿಕನ್ ವೇಸ್ಟ್ ಇಟ್ಟಿದ್ದೀನಿ. ಒಟ್ಟು 3 ಕಡೆ ಇಟ್ಟಿರೋದು. ಇಲ್ಲೊಂದು ಕಡೆ ಇಟ್ಟಿದ್ದೀನಿ. ಆ ಚಿಕನ್ ವೇಸ್ಟಿಗೆ ಏಡಿ ಕಚ್ಕೊಂಡಿದೆ. ಬಟ್ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ. ಇದನ್ನ ತುಂಬ ಕೇರ್ಫುಲ್ಲಾಗಿ ಹಿಡಿಬೇಕು. ಬನ್ನಿ, ಇವಾಗ ಮೆಲ್ಲಕ್ಕೆ ಹೋಗಿ ಆ ಏಡಿ ಹಿಡಿಯೋಣ. ನಾನು ಮೊದಲು ಟೈಮ್ ಏಡಿ ಹಿಡಿತಿರೋದು, ನಮ್ಮ ಬ್ರದರ್ ಏಡಿ ಹಿಡಿತಿದ್ದ. ಬಟ್ ನನಗೆ ಹಿಡಿಯೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ನಂಗೆ ತುಂಬ ಭಯ ಫ್ರೆಂಡ್ಸ್. ನೋಡ್ತಿರ್ಬೋದು ಹೇಗಿದೆ, ಚಿಕನ್ ವೇಸ್ಟ್ನ ಕಚ್ಕೊಂಡಿದೆ. ಬಟ್ ಏಡಿ ಸಕ್ಸಸ್, ಏಡಿ ಸಿಕ್ತು. ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಕಡೆ ಏಡಿ ಹಿಡ್ದಿರೋದು ನಾನು. 3 ಕಡೆ ಏಡೀಲಿ ಇದೊಂದು ಫೈನಲಾಗಿ ಸಿಕ್ತು. ಹಿಡಿಯೋದಂತೂ ತುಂಬ ಈಸಿ ಅಂತಲ್ಲ. 3 ಕಡೆ ಇಟ್ಟಿದ್ದೆ, ಈಗ ಮತ್ತೊಂದು ಟ್ಯಾಕಲ್ ಆಯಿತು. ಸೊ ಇವತ್ತು ಹೆಂಗಾದರೂ ಮಾಡಿ ಒಂದು 10 ಇಲ್ಲಾಂದರೆ 20 ಏಡಿ ಹಿಡಿದು ಸಾಂಬಾರು ಮಾಡೋದು ನಿಮ್ಗೆ ವೀಡಿಯೋ ತೋರಿಸ್ತೀನಿ. ಬನ್ನಿ, ಇನ್ನೂ ಎಷ್ಟು ಸಿಗುತ್ತೆ ನೋಡೋಣ. ಫ್ರೆಂಡ್ಸ್, ಇದೊಂದು ಏಡಿ ಮಾತ್ರ ಭಾರಿ ನಕ್ರ ಮಾಡ್ತಿದೆ. ನನ್ನ ಕೈಯಿಂದ ಜಾರ್ಕೊ ಹೋಯ್ತು. ನೋಡ್ತಿರ್ಬೋದು, ಇದನ್ನ ಮಕ್ಕಡೆ ಮಾಡಿದ್ದೀನಿ. ಇವಾಗ ಸಮ ಮಾಡಿದರೆ ನೋಡಿ ಕೋಲಿ ಹೇಗೆ ಕಚ್ಚುತ್ತೆ ಅಂತ. ನೋಡಿ ಹೇಗೆ ಓಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದೆ. ಬಟ್ ಓಡೋಕ್ಕೆ ಬಿಡೋಲ್ಲ. ಇದನ್ನ ಇಷ್ಟು ಕಷ್ಟಪಟ್ಟು ಹೆಂಗೆ ಓಡೋಕ್ಕೆ ಬಿಡೋಕ್ಕಾಗುತ್ತೆ ಅಲ್ವಾ? ಬಟ್ ನೋಡಿ, ಇದು ಎಲ್ಲೂ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗೇ ರೀ ನೋಡಿ, ಕಳ್ಳನ ಮಗಂದು ಹೆಂಗೆ ಹೋಗೋಕ್ಕೆ ಟ್ರೈ ಮಾಡ್ತಿದೆ. ಇದನ್ನ ಹೋಗೋಕ್ಕೆ ಬಿಡೋಲ್ಲ. ಇದನ್ನು ಹಿಡಿದು ಇದನ್ನ ಕೊಲೆ ಮಾಡಿ ನನ್ನ ಬ್ಯಾಗಿಗೆ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು, ಇಲ್ಲೊಂದು ಕಡೆ ಇಟ್ಟಿದ್ದೀನಿ. ಇಲ್ಲಿ ಆ ಕೋಳಿದು ವೇಸ್ಟ್ನ ಎಳಿತಾ ಇದೆ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ. ಬಟ್ ಆದರೆ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಹಿಡಿಬೇಕು. ಮೆಲ್ಲ ಹೋಗಿಬಿಟ್ಟು ಹಿಡಿಬೇಕು. ಬಟ್ ಕಡೆಯಿಂದ ಹಿಡಿಯೋದಂತ ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಏಡಿ ಆ ಕಡೆಯಿಂದ ತುಂಬ ಅಂದರೆ ತುಂಬ ಹಿಡಿತಿದೆ. ಬಟ್ ಅದ್ರ ಕೊಂಬು ಎಲ್ಲಿದೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಹೇಗೆ ಎಳಿತಿದೆ ಚಿಕನ್ ವೇಸ್ಟ್ನ. ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗ್ತಾ ಇದೆ ನೋಡಿ, ಕಾಣಿಸ್ತಿದೆಯಾ? ಇದನ್ನ ಬಿಡೋದಲ್ಲ, ಹಿಂಗೆ ಹಿಡಿಯೋದು. ಹಿಂಗೆ ಹಿಡಿದಾಗ ಮತ್ತೊಂದು ಏಡಿ ಫ್ರೆಂಡ್ಸ್. ಇದು ಅಷ್ಟೊಂದು ದೊಡ್ಡದಲ್ಲ, ಬಟ್ ಫೈನಲಿ ಮತ್ತೊಂದು ಸಿಕ್ತು. ಮತ್ತಂತೂ ಭರ್ಜರಿ ಬೇಟೆ ಫ್ರೆಂಡ್ಸ್. ಏಡೇದು ಭರ್ಜರಿ ಬೇಟೆ ಅಂತಲೇ ಹೇಳ್ಬೋದು. ನಾನು 3 ಕಡೆ ಇಟ್ಟಿರೋದ್ರಿಂದ ಸ್ವಲ್ಪ ಏಡಿಗಳು ಸಿಗ್ತಾಯಿದೆ. ಫ್ರೆಂಡ್ಸ್, ನನಗಂತೂ ತುಂಬ ಭಯ ಫ್ರೆಂಡ್ಸ್. ಯಾಕಂದರೆ ಈ ಕೊಂಬು ಕಚ್ಚಿದ್ರೆ ಬಿಡ್ಸ್ಕೊಳಕ್ಕೆ ತುಂಬ ಕಷ್ಟ. ನೋಡ್ತಿರ್ಬೋದು ನಮ್ಮ ಊರು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸುತ್ತಮುತ್ತ ಎಲ್ಲ ಗ್ರೀನರಿನೇ. ಪ್ರತಿಯೊಂದು ಊರೂ ಹೀಗೆ ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ. ನಾವು ಈ ಪ್ರಕೃತಿನ ಉಳಿಸ್ಕೋಬೇಕು. ನೋಡ್ತಿರ್ಬೋದು ಎಲ್ಲ ಕಡೆಯೂ ಗ್ರೀನರಿ. ಈ ಪರಿಸರ ಮಧ್ಯದಲ್ಲಿ ಏಡಿ ಬೇಟೆ. ಬನ್ನಿ ನೋಡೋಣ, ಇನ್ನೂ ಎಷ್ಟು ಸಿಗುತ್ತಾನೋ ಟ್ರೈ ಮಾಡೋಣ.
ಮೀನ್ಸ್ ಮಳೆ ಬರೋಂಗಾಯ್ತು. ಸೊ ತುಂಬ ಏಡಿ ಹಿಡಿಬೇಕಂತ ಅಂದ್ಕೊಂಡಿದ್ದೆ, ಬಟ್ ಯಾಕೋ ವೆದರು ಸಪೋರ್ಟ್ ಮಾಡ್ತಿಲ್ಲ. ಬಿಸಿಲಿಲ್ಲ ಅಂದರೆ ಏಡಿ ಅದ್ರ ಗೂಡಿಂದ ಹೊರಗೆ ಬರೋಲ್ಲ. ಸೊ ಹಾಗಾಗಿ ಒಂದು 8 ಏಡಿ ಸಿಕ್ಕಿದೆ, ಸಾಕು. ನಮ್ಮ ಮನೇಲಿ 4 ಜನ ಇರೋದ್ರಿಂದ ಸಾಕಾಗಿರ್ಬೋದು. ನೆಕ್ಸ್ಟ್ ಟೈಮು ಏಡಿ ಹಿಡಿಯೋದು ಸ್ಟಾರ್ಟಿಂಗಿಂದನೂ ಹೇಗೆ ಅಂತ ನಿಮಗೆ ನಾನು ಅದ್ರ ಪ್ರತಿಯೊಂದು ಪ್ರೊಸೀಜರ್ ಹೇಳ್ತೀನಿ. ಬಟ್ ಏಡಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ವರ್ಷಕ್ಕೆ 1-2 ಸತಿನಾದ್ರೂ ಏಡಿ ತಿನ್ನಬೇಕು. ನಿಮಗೆ ಟೌನಲ್ಲಿದ್ದರೆ ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ತೊಗೊಂಡು ತಿನ್ಬೋದು. ಸೊ ಯಾಕೋ ತುಂಬ ಮೋಡ ಆಗಿದೆ, ನಾನು ಛತ್ರಿ ಕಾರು ಏನೂ ತಂದಿಲ್ಲ. ಸೊ ಹಾಗಾಗಿ ಮನೆಗೆ ಹೊರಟೆ, ಸಾಕು ಇಷ್ಟೇ ಅಂತೇಳ್ಬಿಟ್ಟು. ಇನ್ನೊಂದು ದಿನ ನಾನು ಫಸ್ಟು ಈ ಕೋಳಿ ವೇಸ್ಟೇಜ್ ತರೋದ್ರಿಂದ ಹಿಡಿದು ಪ್ರತಿಯೊಂದರೂ ನಿಮಗೆ ನಾನು ತಗೊಬಂದು ತೋರಿಸಿ ಏಡಿ ಹಿಡಿದು ತೋರಿಸ್ತೀನಿ. ಇವಾಗ ನಾನು ಎಷ್ಟು ಏಡಿ ಹಿಡಿದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಷ್ಟು ಏಡಿ ಹಿಡಿದಿದ್ದೀನಿ ನೋಡಿ, ಒಂದು 8 ಏಡಿ ಸಿಕ್ಕಿದೆ. ಸದ್ಯಕ್ಕೆ ಸಾಕು ಇಷ್ಟೇ, ಮಳೆ ಬರೋಂಗಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಆದರೆ ಈ ಏಡಿ ಸಾಂಬಾರು ಮಾಡೋದು ವಿಡಿಯೋ ನಿಮಗೆ ನಾನು ಹಾಕ್ತೀನಿ, ಓಕೆನಾ? ವಿಡಿಯೋ ತುಂಬ ಜನ ನೋಡ್ತೀರಿ, ಬಟ್ ಸಬ್ಸ್ಕ್ರೈಬರ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್. ನೆಕ್ಸ್ಟು ಏಡಿ ಸಾಂಬಾರು ಮಾಡೋ ವೀಡಿಯೋದಲ್ಲಿ ಸಿಗೋಣ. ಬಾಯ್.